ನಮಸ್ಕಾರ ಸ್ನೇಹಿತರೆ ಈಗಿನ ಕಾಲದಲ್ಲಿ ಉದ್ಯೋಗ ಶಿಕ್ಷಣ ಮತ್ತು ಇತರ ಕಾರಣಗಳಿಂದ ಸಾಕಷ್ಟು ಜನರು ಮನೆಯನ್ನ ಬಿಟ್ಟು ನಗರಗಳಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವನ್ನ ಮಾಡ್ತಿದ್ದಾರೆ. ಸಾಮಾನ್ಯವಾಗಿ ಬೆಂಗಳೂರು, ಮೈಸೂರು ಮತ್ತು ಹುಬ್ಬಳ್ಳಿಗಳಲ್ಲಿ ಸಾಕಷ್ಟು ಜನರು ಬಾಡಿಗೆ ಮನೆಯಲ್ಲಿ ವಾಸವಿರುವುದು ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಈಗಿನ ಕಾಲದಲ್ಲಿ ಸಾಕಷ್ಟು ಜನರಿಗೆ ಬಾಡಿಗೆ ಮನೆಗಳು ಪ್ರಾಥಮಿಕ ಆಶ್ರಯ ತಾಣವಾಗಿದೆ. ಆದರೆ ಈ ನಡುವೆ ಬಾಡಿಗೆದಾರರು ಮತ್ತು ಮನೆಯ ಮಾಲೀಕರ ನಡುವೆ ಕಾನೂನು ಸಮಸ್ಯೆಗಳು ಕೂಡ ಹೆಚ್ಚಾಗುತ್ತಿದೆ. ಬಾಡಿಗೆದಾರರು ಮತ್ತು ಮಾಲೀಕರ ನಡುವೆ ಸಮಸ್ಯೆ ಉಂಟಾಗಲು ಕಾರಣ ಅವರಿಗೆ ಸರಿಯಾಗಿ ಕಾನೂನು ಹಕ್ಕುಗಳ ಬಗ್ಗೆ ತಿಳಿಯದೇ ಇರುವುದು ಆಗಿದೆ. ಬಾಡಿಗೆ ಮನೆಯಲ್ಲಿ ಇರುವವರಿಗೆ ಯಾವುದೇ ಸಮಸ್ಯೆ ಉಂಟಾಗಬಾರದು ಅನ್ನುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಬಾಡಿಗೆ ಮನೆಯಲ್ಲಿ ವಾಸಿಸುವವರಿಗೆ 8 ಕಾನೂನು ಹಕ್ಕುಗಳನ್ನು ಕೊಟ್ಟಿದೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಬಾಡಿಗೆ ಮನೆಯಲ್ಲಿ ವಾಸಿಸುವವರ ಕೆಲವು ಹಕ್ಕುಗಳು, ಒಪ್ಪಂದದ ನಿಯಮಗಳು ಮತ್ತು ಕೆಲವು ಕಾನೂನು ರಕ್ಷಣೆಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ ಮತ್ತು ಈ ಮಾಹಿತಿಯನ್ನು ಬಾಡಿಗೆ ಮನೆಯಲ್ಲಿ ವಾಸವನ್ನು ಮಾಡ್ತಾ ಇರುವ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಬಾಡಿಗೆ ಮನೆಯಲ್ಲಿ ವಾಸವಿರುವವರಿಗೆ ಇರುವ ಮೊದಲ ಹಕ್ಕು ಏನು ಅಂದರೆ ಗೌಪ್ಯತೆ ಮತ್ತು ಮನೆ ಪ್ರವೇಶದ ಹಕ್ಕು ಆಗಿದೆ. ಹೌದು ಸ್ನೇಹಿತರೆ, ಬಾಡಿಗೆದಾರರಿಗೆ ತಾವು ವಾಸ ಮಾಡುವ ಸ್ಥಳದಲ್ಲಿ ಗೌಪ್ಯತೆಯ ಹಕ್ಕು ಇದೆ ಅಂತ ಭಾರತೀಯ ಕಾನೂನಿನ ಅಡಿಯಲ್ಲಿ ಖಚಿತಪಡಿಸಲಾಗಿದೆ. ಈ ನಿಯಮದ ಪ್ರಕಾರ ಮನೆಯ ಮಾಲೀಕರು ಬಾಡಿಗೆದಾರರ ಅನುಮತಿ ಇಲ್ಲದೆ ಮನೆಯನ್ನ ಪ್ರವೇಶ ಮಾಡಬಾರದು. ಒಂದು ವೇಳೆ ಮನೆಯ ಮಾಲೀಕರು ಇದನ್ನ ಉಲ್ಲಂಘನೆ ಮಾಡಿದರೆ ಅವರು ನಾಗರಿಕ ಹಕ್ಕನ್ನ ಉಲ್ಲಂಘನೆ ಮಾಡಿದಂತೆ ಆಗುತ್ತೆ. ನಿಯಮಗಳ ಪ್ರಕಾರ ಮನೆಯ ಮಾಲೀಕರು ಮನೆಯನ್ನ ಪ್ರವೇಶ ಮಾಡಬೇಕಾದರೆ ಮುಂಚಿತವಾಗಿ ಸೂಕ್ತ ನೋಟಿಸ್ ಅನ್ನು ಕೊಡಬೇಕು. ಕೆಲವು ತುರ್ತು ಪರಿಸ್ಥಿತಿಗಳಲ್ಲಿ ಮಾತ್ರ ಮನೆಯ ಮಾಲೀಕರು ನೋಟಿಸ್ ಕೊಡದೆ ಮನೆಯನ್ನ ಪ್ರವೇಶ ಮಾಡಬಹುದು. ಮನೆಯ ಮಾಲೀಕ ಅನವಶ್ಯಕವಾಗಿ ಹಸ್ತಕ್ಷೇಪವನ್ನು ಮಾಡಿದರೆ ಬಾಡಿಗೆದಾರರು ನ್ಯಾಯಾಲಯದಲ್ಲಿ ದೂರು ಕೂಡ ನೀಡಬಹುದು. ಇನ್ನು ಬಾಡಿಗೆದಾರರಿಗೆ ಇರುವ ಎರಡನೆಯ ಹಕ್ಕು ಏನು ಅಂದರೆ ಅದು ಬಾಡಿಗೆಯ ಒಪ್ಪಂದದ ಹಕ್ಕು. ಹೌದು ಸ್ನೇಹಿತರೆ, ಕರ್ನಾಟಕ ರಾಜ್ಯದಲ್ಲಿ 11 ತಿಂಗಳಿಗಿಂತ ಹೆಚ್ಚು ಕಾಲ ಬಾಡಿಗೆ ನೀಡುವ ಮನೆಗಳಿಗೆ ಒಪ್ಪಂದವನ್ನು ನೋಂದಾಯಿಸುವುದು ಕಡ್ಡಾಯವಾಗಿದೆ. ಹೌದು ಸ್ನೇಹಿತರೆ, 11 ತಿಂಗಳಿಗಿಂತ ಹೆಚ್ಚು ಕಾಲ ಬಾಡಿಗೆ ನೀಡುವ ಮನೆಗಳಿಗೆ ಒಪ್ಪಂದವನ್ನು ನೋಂದಾಯಿಸುವುದು ಕಡ್ಡಾಯವಾಗಿದೆ. ನೋಂದಾಯಿತ ಒಪ್ಪಂದವಿಲ್ಲದೇ ಇದ್ದರೆ ನ್ಯಾಯಾಲಯದಲ್ಲಿ ಅದನ್ನು ಮಾನ್ಯತೆ ಮಾಡಲಾಗುವುದಿಲ್ಲ. ಬಾಡಿಗೆ ಒಪ್ಪಂದವನ್ನು ಮಾಡುವಾಗ ಸ್ಟ್ಯಾಂಪ್ ಡ್ಯೂಟಿ ಮತ್ತು ರಿಜಿಸ್ಟ್ರೇಷನ್ ಫೀಸನ್ನು ಕಡ್ಡಾಯವಾಗಿ ಪಾವತಿ ಮಾಡಬೇಕು. ಯಾವುದೇ ಒಬ್ಬ ಮನೆ ಮಾಲೀಕ ಬಾಡಿಗೆ ಒಪ್ಪಂದವನ್ನು ಮಾಡುವಾಗ ಬಾಡಿಗೆಯ ಅವಧಿ, ಸುರಕ್ಷತಾ ಠೇವಣಿ ಮತ್ತು ಇತರ ಷರತ್ತುಗಳನ್ನು ಸ್ಪಷ್ಟವಾಗಿ ನಮೂದಿಸಬೇಕು. ಇನ್ನು ಮೂರನೇ ನಿಯಮ ಏನು ಅಂದರೆ ಸೂಚನೆ ಇಲ್ಲದೆ ಯಾವ ಮಾಲೀಕರು ಕೂಡ ಬಾಡಿಗೆದಾರರನ್ನ ಮನೆಯಿಂದ ಹೊರಹಾಕುವಂತಿಲ್ಲ. ಹೌದು ಸ್ನೇಹಿತರೆ, ಮನೆಯ ಮಾಲೀಕರು ಬಾಡಿಗೆದಾರರನ್ನ ಯಾವುದೇ ಸೂಚನೆ ಇಲ್ಲದೆ ಹೊರಹಾಕಲು ಸಾಧ್ಯವಿಲ್ಲ. ಕಾನೂನಿನ ಪ್ರಕಾರ ಕನಿಷ್ಠ 2 ತಿಂಗಳ ಮುಂಚಿತವಾಗಿ ನೋಟಿಸ್ ಅನ್ನು ನೀಡಬೇಕು. ಈ ನಿಯಮದ ಪ್ರಕಾರ ಬಾಡಿಗೆದಾರ ಸರಿಯಾಗಿ ಬಾಡಿಗೆಯನ್ನು ಪಾವತಿಸದೇ ಇದ್ದರೆ ಮಾಲೀಕರು ರೆಂಟ್ ಕಂಟ್ರೋಲ್ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಬೇಕು. ಅದೇ ರೀತಿಯಲ್ಲಿ ಯಾವುದೇ ಒಬ್ಬ ಬಾಡಿಗೆದಾರ ವಿಳಂಬವಾಗಿ ಬಾಡಿಗೆಯನ್ನು ಪಾವತಿ ಮಾಡಿದರೆ 15 ಅಥವಾ 30 ದಿನಗಳ ಗ್ರೇಸ್ ಪೀರಿಯಡ್ ಅನ್ನು ಕೂಡ ನೀಡಬೇಕಾಗುತ್ತೆ. ಇನ್ನು ಅನಗತ್ಯವಾಗಿ ಬೀಗವನ್ನು ಬದಲಾಯಿಸುವುದು ಮತ್ತು ಮನೆಯ ವಸ್ತುಗಳನ್ನು ತೆಗೆದುಹಾಕುವುದು ಕೂಡ ಕಾನೂನು ಬಾಹಿರವಾಗಿದೆ. ಇನ್ನು ಸುರಕ್ಷತಾ ಠೇವಣಿ ಮಿತಿಯು ಬಾಡಿಗೆದಾರರ 4ನೆಯ ಹಕ್ಕು ಆಗಿದೆ. ಹೌದು ಸ್ನೇಹಿತರೆ, ಕರ್ನಾಟಕದಲ್ಲಿ ಮಾಲೀಕರು 2 ರಿಂದ 3 ತಿಂಗಳಿಗೆ ಮಾತ್ರ ಸುರಕ್ಷತಾ ಠೇವಣಿಯನ್ನು ಇಟ್ಟುಕೊಳ್ಳಬಹುದು. 3 ತಿಂಗಳಿಗಿಂತ ಅಧಿಕ ಠೇವಣಿಯನ್ನು ಇಟ್ಟುಕೊಳ್ಳುವುದು ಕಾನೂನು ಬಾಹಿರವಾಗಿದೆ. ಅದೇ ರೀತಿಯಲ್ಲಿ ಬಾಡಿಗೆದಾರನ 5ನೇ ಹಕ್ಕು ಏನು ಅಂದರೆ ಅದು ರಸೀದಿಯನ್ನು ಪಡೆದುಕೊಳ್ಳುವ ಹಕ್ಕಾಗಿದೆ. ಒಬ್ಬ ಬಾಡಿಗೆದಾರ ಬಾಡಿಗೆಯನ್ನು ಪಾವತಿ ಮಾಡಿದ ನಂತರ ಕಡ್ಡಾಯವಾಗಿ ಮಾಲೀಕರಿಂದ ರಸೀದಿಯನ್ನು ಪಡೆದುಕೊಳ್ಳಬೇಕು. ಬಾಡಿಗೆದಾರರು ಪಡೆದುಕೊಂಡ ರಸೀದಿಯಲ್ಲಿ ರಸೀದಿಯ ದಿನಾಂಕ, ಮೊಬೈಲ್ ಸಂಖ್ಯೆ ಮತ್ತು ಸಹಿ ಕಡ್ಡಾಯವಾಗಿ ಇರಬೇಕು. ಇನ್ನು ಬಾಡಿಗೆದಾರರ 6ನೆಯ ಹಕ್ಕು ಏನು ಅಂದರೆ ಮನೆಗೆ ಅಗತ್ಯವಾದ ದುರಸ್ತಿ ಮತ್ತು ನಿರ್ವಹಣೆಯ ಹಕ್ಕಾಗಿದೆ. ಹೌದು ಸ್ನೇಹಿತರೆ, ಮನೆಯ ಮಾಲೀಕರು ಮನೆಯ ಮೂಲ ಸೌಕರ್ಯಗಳ ದುರಸ್ತಿಯನ್ನು ಕಡ್ಡಾಯವಾಗಿ ಮಾಡಬೇಕು ಮತ್ತು ಅದು ಅವರ ಜವಾಬ್ದಾರಿ ಕೂಡ ಆಗಿದೆ. ಬಾಡಿಗೆದಾರರಿಂದ ದುರಸ್ತಿ ಹಣವನ್ನು ಪಡೆದುಕೊಂಡರೆ ಅದಕ್ಕೆ ರಸೀದಿಯನ್ನು ಕಡ್ಡಾಯವಾಗಿ ಕೊಡಬೇಕು. ಇನ್ನು ಬಾಡಿಗೆದಾರರ 7ನೆಯ ಹಕ್ಕು ಏನು ಅಂತ ಹೇಳಿದರೆ ಅದು ಬಾಡಿಗೆ ಹೆಚ್ಚಳದ ಮಿತಿ. ಸ್ನೇಹಿತರೆ, ಕರ್ನಾಟಕ ರೆಂಟ್ ಕಂಟ್ರೋಲ್ ಕಾನೂನಿನ ಪ್ರಕಾರ ಮಾಲೀಕರು ಯಾವುದೇ ಸಮಯದಲ್ಲಿ ಬಾಡಿಗೆ ಹೆಚ್ಚಿಸಲು ಸಾಧ್ಯವಿಲ್ಲ. ಬಾಡಿಗೆ ಒಪ್ಪಂದದ ಕರಾರು ಪತ್ರ ಮುಗಿಯುವವರೆಗೆ ಯಾವುದೇ ಕಾರಣಕ್ಕೂ ಮಾಲೀಕರು ಮನೆಯ ಬಾಡಿಗೆಯನ್ನು ಹೆಚ್ಚಿಸಬಾರದು. ಮನೆಯ ಮಾಲೀಕರು ಅತಿರೇಕವಾಗಿ ಬಾಡಿಗೆಯನ್ನು ಹೆಚ್ಚಳ ಮಾಡಿದರೆ ರೆಂಟ್ ಕಂಟ್ರೋಲ್ ಕೋರ್ಟಿನಲ್ಲಿ ದೂರು ಕೂಡ ನೀಡಬಹುದಾಗಿದೆ. ಇನ್ನು ಬಾಡಿಗೆದಾರರಿಗೆ ಇರುವ ಕೊನೆಯ ಹಕ್ಕು ಏನು ಅಂತ ಹೇಳಿದರೆ ಅದು ಸಹಾಯ ಮತ್ತು ದೂರು ನೀಡುವ ಹಕ್ಕಾಗಿದೆ.
ಹೌದು ಸ್ನೇಹಿತರೆ, ಬಾಡಿಗೆದಾರರಿಗೆ ಮಾಲೀಕರಿಂದ ಯಾವುದೇ ಕಷ್ಟ ಬಂದರೆ ಅವರು ರೆಂಟ್ ಕಂಟ್ರೋಲ್ ಕೋರ್ಟಿನಲ್ಲಿ ದೂರು ನೀಡಬಹುದಾಗಿದೆ. ಅಷ್ಟೇ ಮಾತ್ರವಲ್ಲದೆ ಪೊಲೀಸ್ ಸ್ಟೇಷನ್ನಲ್ಲಿ ಕೂಡ ದೂರು ನೀಡಬಹುದು. ಕರ್ನಾಟಕ ಕಾನೂನಿನಲ್ಲಿ ಬಾಡಿಗೆದಾರರಿಗೆ ಈ 8 ಹಕ್ಕುಗಳು ಇದ್ದು ಇದನ್ನು ಪ್ರತಿಯೊಬ್ಬರು ತಿಳಿದುಕೊಳ್ಳುವುದು ಅತಿ ಅವಶ್ಯಕವಾಗಿದೆ.